ಮರೆತು ಸಂಧಾನಕ್ಕೆ ಮುಂದಾದ ಸಿದ್ದರಾಮಯ್ಯ. ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದು ಸೀಕ್ರೆಟ್ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಕರೆ ಮಾಡಿದ್ದ ಎಚ್.ಸಿ. ಮಹದೇವಪ್ಪ. ಸಚಿವ ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯನವರ ಅತ್ಯಾಪ್ತರು. ನಿನ್ನೆ ತಡರಾತ್ರಿ ಕರೆ ಮಾಡಿ ಕಾವೇರಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಈ ವೇಳೆ ಸಮಾವೇಶಕ್ಕೆ ಬರುವಂತೆ ಸಿಎಂ ಸಿದ್ದು ಮನವಿಯನ್ನ ಮಾಡಿದ್ರು. ಜನಾಂದೋಲನ ಸಮಾರೋಪ ಸಮಾವೇಶಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಮುನಿಸು ಮರೆತು ಆಹ್ವಾನಿಸಿದ್ದ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಹರಿಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ದೆಹಲಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರ ನಡೆಯಲ್ಲೇ ಬದಲಾವಣೆ ಆಗಿದೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ. ಈ ವೇಳೆ ಬಿಕೆ ಹರಿಪ್ರಸಾದ್ಗೂ ಸ್ಥಾನ ಸಿಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಹರಿಪ್ರಸಾದ್ ಜೊತೆ ಉತ್ತಮ ಬಾಂಧವ್ಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಹರಿಪ್ರಸಾದ್ ಮಂತ್ರಿ ಆದ್ರೆ ಮಧು ಬಂಗಾರಪ್ಪಗೆ ಶಾಕ್ ಆಗುತ್ತೆ. ಮಧು ಬಂಗಾರಪ್ಪ ಮತ್ತು ಹರಿಪ್ರಸಾದ್ ಇಬ್ರು ಈಡಿಗ ಸಮುದಾಯದವರು. ಒಂದೇ ಸಮುದಾಯದ ನಾಯಕರಿಗೆ ಮಂತ್ರಿ ಪಟ್ಟ ಕೊಡೋದು ಡೌಟ್. ಹೀಗಾಗಿ ಮಧು ಬಂಗಾರಪ್ಪ ಸಚಿವ ಸ್ಥಾನಕ್ಕೆ ಕುತ್ತು ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ನಡುವೆ ಒಂದಿಷ್ಟು ಮುನಿಸುಗಳು ಈ ಹಿಂದೆಯಿಂದ ಕೂಡ ಕಾಣಿಸ್ತಾ ಇತ್ತು. ಬಿಕೆ ಹರಿಪ್ರಸಾದ್ ಅವರು ಈಡಿಗ ಸಮುದಾಯದ ನಾಯಕರು. ಆದ್ರೆ ಈಗ ಕೋಪವನ್ನ ಮರೆತು ಸಂಧಾನಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದು ಸೀಕ್ರೆಟ್ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಎಚ್.ಸಿ. ಮಹದೇವಪ್ಪ ಕರೆ ಮಾಡಿದ್ರು. ಇನ್ನು ಮಹದೇವಪ್ಪ ಸಿದ್ದರಾಮಯ್ಯನವರ ಅತ್ಯಾಪ್ತರು. ನಿನ್ನೆ ತಡರಾತ್ರಿ ಕರೆ ಮಾಡಿ ಕಾವೇರಿ ನಿವಾಸಕ್ಕೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಇದೇ ವೇಳೆ ಸಮಾವೇಶಕ್ಕೆ ಬರುವಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಆಹ್ವಾನ ಕೊಟ್ಟಿದ್ರು, ಮನವಿಯನ್ನ ಮಾಡಿದ್ರು. ಜನಾಂದೋಲನ ಸಭೆಯ ಸಮಾರೋಪ ಸಮಾವೇಶಕ್ಕೆ ಆಹ್ವಾನವನ್ನ ನೀಡಲಾಯಿತು. ಮುನಿಸನ್ನ ಮರೆತು ಸಿಎಂ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಈಡಿಗ ಸಮುದಾಯದ ನಾಯಕ ಹರಿಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಸಿದ್ದರಾಮಯ್ಯನವರ ನಡೆ. ಇನ್ನು ದೆಹಲಿ ಭೇಟಿಯ ಬಳಿಕ ಸಿದ್ದರಾಮಯ್ಯನವರ ನಡೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಹೈಕಮಾಂಡ್ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಈ ವೇಳೆ ಬಿಕೆ ಹರಿಪ್ರಸಾದ್ಗೂ ಕೂಡ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಹೀಗಾಗಿ ಹರಿಪ್ರಸಾದ್ ಜೊತೆ ಉತ್ತಮ ಬಾಂಧವ್ಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಹರಿಪ್ರಸಾದ್ ಎಲ್ಲಾದ್ರೂ ಮಂತ್ರಿ ಆದ್ರೆ ಮಧು ಬಂಗಾರಪ್ಪಗೆ ಶಾಕ್ ಆಗತ್ತೆ. ಮಧು ಬಂಗಾರಪ್ಪ ಮತ್ತು ಹರಿಪ್ರಸಾದ್ ಇಬ್ರು ಕೂಡ ಈಡಿಗ ಸಮುದಾಯದವರು. ಹೀಗಾಗಿ ಒಂದೇ ಸಮುದಾಯದ ನಾಯಕರಿಗೆ ಮಂತ್ರಿ ಪಟ್ಟವನ್ನ ಕೊಡೋದು ಬಹಳಷ್ಟು ಡೌಟ್. ಹೀಗಾಗಿ ಮಧು ಬಂಗಾರಪ್ಪ ಅವರ ಸಚಿವ ಸ್ಥಾನಕ್ಕೆ ಕುತ್ತ ಆಗೋದು ಫಿಕ್ಸ್ ಆಗಿಬಿಟ್ಟಿದೆ.